ಹಲೋ ನಮಸ್ತೆ. ನಾನಿವತ್ತು ದಿಢೀರ್ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ರಸಮ್ ಕೂಡ ಅಂತಾರೆ. ಬೇಗನೆ ಮಾಡ್ಕೊಂಡು ತಿನ್ಬೋದು. ಒಂದು 5 ನಿಮಿಷ ಇದ್ರೆ ಸಾಕು, ಈ ರಸಮ್ಮು ಬೇಗ ಆಗುತ್ತೆ. ರಸಮ್ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ನಾನು ಸ್ವಲ್ಪ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 5 ಗುಂಟೂರು ಮೆಣಸಿನ್ಕಾಯಿ, ನಾನು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ಈ ಥರ ನೆನೆ ಇಟ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 3 ಸ್ಪೂನು ಕುಕ್ಕಿಂಗ್ ಆಯಿಲ್, 2 ಟೊಮೊಟೊ ಈ ಥರ ಹಚ್ಚಿಟ್ಕೋಬೇಕು. ನಂತರ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳುಮೆಣಸು, 3 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ. ಸೊ ಇಷ್ಟನ್ನು ಬಳಸ್ಕೊಂಡು ಹೇಗೆ ಈಸಿಯಾಗಿ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಜಾರನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಹಚ್ಚಿಟ್ಕೊಂಡಿರೋಂಥ 2 ಟೊಮೊಟೊವನ್ನು ಇದರಲ್ಲಿ ಹಾಕೋಬೇಕು. ನಂತರ 1 ಸ್ಪೂನ್ ಜೀರಿಗೆ, 3 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಾಳುಮೆಣಸು ಇಷ್ಟನ್ನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ನೀರು ಹಾಕೋ ಅವಶ್ಯಕತೆ ಏನಿರಲ್ಲ, ಹಾಗೆ ರುಬ್ಕೋಬೇಕು. ನೋಡಿ ಈ ಥರ ರುಬ್ಕೋಬೇಕು. ಫುಲ್ಲು ನುಣ್ಣಗೆ ರುಬ್ಕೋಬಾರ್ದು, ಈ ಥರ ತರಿಯಾಗಿರಬೇಕು. ನಂತರ ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿದ್ವಲ್ಲ, ಈ ಥರ ಕಿವುಚ್ಕೊಂಡು, ಈ ಥರ ಕಿವುಚಿದ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ರಸಮ್ಗೆ. ಈಗ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ನೋಡಿ ಇದನ್ನೆಲ್ಲ ಹಾಕಬಾರ್ದು. ಈಗ ಹುಣಸೆಹಣ್ಣನ್ನು ಕಿವುಚ್ಕೊಂಡಾದ್ಮೇಲೆ ನಂತರ ಇದಕ್ಕೆ ರುಬ್ಕೊಂಡಿರೋ ಅಂಥ ಆಗಲೇ ಮಿಶ್ರಣವೆಲ್ಲ ರುಬ್ಕೊಂಡಿದ್ವಲ್ಲ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ನೀರು ಬೇಕು ಅಂತ ಅಷ್ಟು ಹಾಕ್ಕೋಬೋದು. ತುಂಬ ತಿಳಿಗಿದ್ರೆ ಸೂಪ್ ಥರ ಕುಡಿಬೋದು, ಇಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ರಸಮ್ಮು ಬಿಸಿ ಅನ್ನೋ ಜೊತೆಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾನು ಜಾರನ್ನ ತೊಳ್ಕೊಂಡಿರ್ತೀವಲ್ಲ ಅದೇ ನೀರನ್ನು ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಅದೆಲ್ಲ ಹಾಕ್ಕೊಂಡ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನು ಸ್ಟವ್ ಹಚ್ಕೊಂಡು ಒಗ್ಗರಣೆಗೆ ಒಂದು ಪಾತ್ರೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು 3 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೋಬೇಕು. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ 1/4 ಸ್ಪೂನಷ್ಟು ಸಾಸಿವೆ, ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಇಂಗು. ಒಗ್ಗರಣೆ ರೆಡಿಯಾದ ನಂತರ ನಾವು ಆಗಲೇ ಕಲಿಸ್ಕೊಂಡಿದ್ವಲ್ಲ ಇದರಲ್ಲಿ ಹಾಕ್ಕೋಬೇಕು. ಇದೊಂದು 5 ನಿಮಿಷ ಕುದಿಬೇಕು. ಈಗ ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಹಾಕ್ಕೋಬೇಕು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಒಂದು 5 ನಿಮಿಷ ಇದು ಕುದಿದ್ರೆ ರಸಮ್ ರೆಡಿ ಆಗುತ್ತೆ. ನೋಡಿ ಇದು ಸೂಪ್ ಥರನೂ ಕುಡಿಬೋದು. ಅನ್ನ ರಸಮ್ ಜೊತೆ ಹಪ್ಪಳ ಇದ್ದರೆ ಸಖತ್ ಕಾಂಬಿನೇಷನ್ ಇರುತ್ತೆ ತಿನ್ನೋದಕ್ಕೆ. ನೋಡಿ ಈಗ ಕುದೀತಿದೆ. ಇದೊಂದು 5 ನಿಮಿಷ ಬಿಟ್ಟು ಅನ್ನ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಹೀಗೆ ಇರುತ್ತೆ ತಿಳಿ ಸಾರು. ಇದು ಒಂದು 5 ನಿಮಿಷಕ್ಕೇ ಮಾಡ್ಕೋಬೋದು ಈ ಥರ ಸಾಂಬಾರು. ಇದಾಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸೂಪ್ ಥರನೂ ಕುಡಿಬೋದು ಇದು. ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.